ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನಿವತ್ತು ಏನು ಟಾಪಿಕ್ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಟಾಪಿಕ್ ಮಾತಾಡೋದಕ್ಕಲ್ಲ, ಒಂದು ಟ್ರೆಂಡಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಪ್ಯಾಕ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಬೇಗ ಹೋಗಿ ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಶಾರ್ಟ್ಸಲ್ಲಿ ಬ್ರೈಟ್ನಿಂಗ್ ಸ್ಕಿನ್ ಅಂತ ಒಂದು ಟಾಪಿಕ್ ಫುಲ್ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು, ಸ್ಕಿನ್ನು ಬ್ರೈಟ್ ಆಗುತ್ತೆ ಅಂತ. ಸೊ ನಾನು ಕೂಡ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಯೂಸ್ ಮಾಡಬಾರ್ದ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಸೊ ಅದನ್ನು ಟ್ರೈ ಮಾಡೋಣ ಇವಾಗ. ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಯೂಸ್ ಮಾಡಬಾರ್ದ ಅನ್ನೋದನ್ನು ತಿಳಿಸ್ತೀನಿ. ಸ್ಟವ್ ಆನ್ ಮಾಡಿ ಅದಾಗಿದ್ದ ನಂತರ ನಾನು ಒಂದು ಪ್ಯಾನ್ನ ಇಡ್ತಾ ಇದ್ದೀನಿ. ನಾರ್ಮಲಾಗಿ ಅಡುಗೆಗೆ ಏನು ಅರಿಶಿನ ಬಳಸ್ತಾರೆ ಅದೇ ಅರಿಶಿನ ಹಾಕ್ತಾಯಿದ್ದೀನಿ. ಟರ್ಮರಿಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ, ನೋಡೋಣ ಬ್ಲ್ಯಾಕ್ ಆಗುತ್ತಾ ಏನಾಗುತ್ತೆ ಅಂತ. ನಿಜವಾಗ್ಲೂ ಬ್ಲ್ಯಾಕ್ ಕಲರ್ ಆಗುತ್ತಾ ಅನ್ನೋದೇ ಡೌಟ್ ಆಗಿತ್ತು. ಹಾಕಿದ್ದು ಒಂದು 5 ನಿಮಿಷಕ್ಕೆ ಆರೆಂಜ್ ಕಲರ್ ಆಯಿತು. ಅದಾಗಿದ ನಂತರ ಕಾಫಿ ಪೌಡರ್ ಮೆರೂನ್ ಕಲರ್ ಆಯಿತು. ಆಮೇಲೆ ಆಯ್ತಾ ಬ್ಲ್ಯಾಕ್ ಆಗುತ್ತೆ ಅಂತಂದರೆ ಕೆಂಡಾಗಿ ಬೆಂಕಿನೇ ಹತ್ಕೊಂಡ್ಬಿಡ್ತು. ಮನೆ ತುಂಬ ಫುಲ್ ಹೊಗೆನೇ ತುಂಬ್ಕೊಬಿಟ್ಟಿತ್ತು. ನೋಡ್ತಿದ್ದೀರಲ್ಲ ಯಾವ ಥರ ಕೆಂಡ ಆಗಿದೆ ಅಂತ. ಸದ್ಯಕ್ಕೆ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟೆ. ಅದಾಗಿದ ನಂತರ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಬೌಲ್ಗೆ ಹಾಕ್ಕೊಂಡೆ. ಅದಾದ ನಂತರ ಮೊಸರು, ಜೇನುತುಪ್ಪ ಮತ್ತು ಕಾಫಿ ಪೌಡರ್ನ ಹಾಕಿದೆ. ಆ್ಯಂಡ್ ಲೆಮನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಾವು ಟ್ರೈ ಮಾಡಬೇಕಾಗಿದ್ದಂತಹ ಲೈಟ್ ಸ್ಕಿನ್ ಕೇರ್ ಪ್ಯಾಕ್ ರೆಡಿ ಆಯಿತು. ನೋಡ್ತಿದ್ದೀರಲ್ಲ ಯಾವ ಥರ ಇದೆ ಅಂತ. ಫೈನಲಿ ಪ್ಯಾಕ್ನ ರೆಡಿ ಮಾಡಿದ್ದೀನಿ. ಈ ಥರ ಇದೆ, ನೋಡ್ತಿದ್ದೀರಲ್ಲ ಪ್ಯಾಕು. ಬನ್ನಿ, ನನ್ನ ಕೈ ಮೇಲೆ ಟ್ರೈ ಮಾಡ್ತೀನಿ, ಫೇಸ್ ಮೇಲೆ ಮಾಡೋದಕ್ಕಾಗಲ್ಲ, ಆಮೇಲೆ ಡ್ಯಾಮೇಜ್ ಆಗಿಬಿಟ್ರೆ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ. ಫಸ್ಟ್ ನನ್ನ ಕೈ ಈ ಥರ ಇದೆ, ಕೈ ಮೇಲೆ ಟ್ರೈ ಮಾಡ್ತೀನಿ ಇವಾಗ. ಫಸ್ಟ್ ನಾನು ಬಿಸಿನೀರಲ್ಲಿ 1 ಟೈಮ್ ಒರೆಸ್ಕೊಂಡು ಬಿಡ್ತೀನಿ ಕೈನ ಕ್ಲೀನಾಗಿ. ಓಕೆ, ಪೂರ್ತಿ ಬಿಸಿನೀರಲ್ಲಿ ಒರೆಸ್ಕೊಂಡಿದ್ದೀನಿ. ಆ್ಯಂಡ್ ಈಗ ಈ ಸ್ಕ್ರಬ್ನ ಅಪ್ಲೈ ಮಾಡೋಣ. ಕೈಗೆ ಅಪ್ಲೈ ಮಾಡಿದ್ದೀನಿ. ಇವಾಗ ನೀವೇ ನೋಡ್ತಿರ್ಬೋದು. ಒಂದು 5 ಮಿನಿಟ್ಸ್ ಡ್ರೈ ಆಗಲಿ, ಆನಂತರ ವಾಶ್ ಮಾಡ್ತೀನಿ. ಆಯಿತು, ಒಂದು 10 ನಿಮಿಷನೇ ಆಯಿತು ಅನಿಸುತ್ತೆ. ಡ್ರೈ ಆಗಿದೆ. ಇದನ್ನು ಇವಾಗ ಕ್ಲೀನಾಗಿ ಒರೆಸ್ತೀನಿ. ಹೇಗೆ ಕಾಣಿಸುತ್ತೆ ನೋಡೋಣ. ಒಂದು ಟೈಮ್ ವಾಶ್ ಮಾಡೋಕ್ಕಾಗಲ್ಲ, ಪೂರ್ತಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಒಂದು ಒಣಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸೋಣ. ಆ್ಯಂಡ್ ಪೂರ್ತಿ ಒಣಗಿದೆ, ಇವಾಗ ಡ್ರೈ ಆಗಿದೆ. ಏನು ರಿಸಲ್ಟ್ ಬಂತು ಅಂತ. ಸೊ ಏನೂ ಯೂಸ್ ಇಲ್ಲ ಅಂತಲೇ ಹೇಳ್ತೀನಿ. ಟ್ರೈ ಮಾಡೋದನ್ನು ನೀವೇ ನೋಡಿದ್ರಲ್ಲ, ಯಾವುದೇ ಥರದ ರಿಸಲ್ಟ್ ಕೊಟ್ಟಿಲ್ಲ. ಆ್ಯಂಡ್ ಈ ಥರ ತೋರಿಸ್ತಾರೆ ಅಂತ ದಯವಿಟ್ಟು ಯಾರೂ ಕೂಡ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಟ್ರೈ ಮಾಡಿ ನಿಮ್ಮ ಸ್ಕಿನ್ನೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಫೇಸ್ ಸ್ಕಿನ್ನೆಲ್ಲ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ದಯವಿಟ್ಟು ಯಾರೂ ಟ್ರೈ ಮಾಡಿಬಿಡಿ. ಹಾಗೂ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಫಸ್ಟ್ ನಿಮ್ಮ ಕೈಗೆ ಟ್ರೈ ಮಾಡಿ. ಆ್ಯಂಡ್ ಗುಡ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದರೆ ಆಮೇಲೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ರೆ ಬೆಸ್ಟ್. ಆ್ಯಂಡ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್. ಕೀಪ್ ವಾಚಿಂಗ್ ಆ್ಯಂಡ್ ಫುಲ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಬಾಯ್.